ಕಾಲೇಜಿನಲ್ಲೇ ಮಾಡಬಾರದ ಕೆಲಸ ಮಾಡಿ ತಗ್ಲಾಕೊಂಡ ಉಪನ್ಯಾಸಕ, ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿ ಧರ್ಮದೇಟು ತಿಂದ ಲೆಕ್ಚರರ್. ಕಾಲೇಜಿನಲ್ಲಿ ಮಾಡಬಾರದ ಕೆಲಸ ಮಾಡಿ ತಗ್ಲಾಕೊಂಡ ಉಪನ್ಯಾಸಕ, ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ನೀಡಿ ಧರ್ಮದೇಟು ತಿಂದ ಲೆಕ್ಚರರ್. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಆದರ್ಶ್ ಎಂಆರ್ ಎಂಬ ಉಪನ್ಯಾಸಕನಿಗೆ ಧರ್ಮದೇಟು. ಈ ಹಿಂದೆ ಶಿರಸಿಯ ಕಾಲೇಜೊಂದರಲ್ಲಿ ಇಂಥದ್ದೇ ಕೆಲಸ ನಡೆದಿತ್ತು. ಆಗಲೂ ಥಳಿತಕ್ಕೊಳಗಾಗಿದ್ದ ಆದರ್ಶವಲ್ಲದ ಲೆಕ್ಚರರ್ ಆದರ್ಶ ಆಗ ಬೇರೆ ಕಾಲೇಜಿಗೆ ವರ್ಗ ಆಗ್ತಾರೆ. ಈಗ ಅಲ್ಲೂ ಅದೇ ಕೆಲಸ ಮಾಡ್ತಾರೆ. ಲೆಕ್ಚರರ್ ಆದರ್ಶನಿಗೆ ಗುಂಪೊಂದು ಹಲ್ಲೆ ಮಾಡುವ ವಿಡಿಯೋ ವೈರಲ್ ಆಗಿದೆ. ಕಾಲೇಜಿನಲ್ಲಿ ಮಾಡಬಾರದಂತ ಕೆಲಸ ಮಾಡಿ ತಗ್ಲಾಕೊಂಡು ಧರ್ಮದೇಟನ್ನ ತಿಂದಿದ್ದಾರೆ ಈ ಲೆಕ್ಚರರ್. ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳವನ್ನ ನೀಡಿ ಧರ್ಮದೇಟನ್ನ ತಿಂದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಆದರ್ಶ್ ಎಂಆರ್ ಎಂಬ ಉಪನ್ಯಾಸಕನಿಗೆ ಧರ್ಮದೇಟ್ ಬಿದ್ದಿದೆ. ಈ ಹಿಂದೆ ಶಿರಸಿಯ ಕಾಲೇಜೊಂದರಲ್ಲಿ ಇಂಥದ್ದೇ ಕೆಲಸವನ್ನ ಮಾಡಿದ್ದ. ಗುರು ಅಂತ ಅಂದ್ರೆ ಗುರುನ ದೇವರ ರೂಪದಲ್ಲಿ ಕಾಣ್ತಾರೆ. ಆದ್ರೆ ಇಂಥ ಗುರುಗಳು ನಿಜಕ್ಕೂ ಕೂಡ ಇಂಥವ್ರಿದ್ದೆಲ್ಲ ಹುಡುಕಿ ಹೊಡಿಬೇಕು, ಹೊರಗೆ ಅಟ್ಟ ಹಾಕಬೇಕು. ಯಾಕಂದ್ರೆ ಈ ರೀತಿಯಾಗಿ ವಿದ್ಯಾರ್ಥಿಗಳ ಮೇಲೆ ನಡೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ವಿದ್ಯಾರ್ಥಿಗಳು ಗುರು ಅಂತ ಅಂದ್ರೆ ಅವ್ರನ್ನ ದೇವರ ರೂಪದಲ್ಲಿ ಕಾಣ್ತಾ ಇರ್ತಾರೆ. ನಮ್ಮ ಮುಂದಿನ ಫ್ಯೂಚರ್ಗೆ ಅಲ್ಲಿ ಒಳಿತಾಗುವಂಥ ವಿಷಯಗಳನ್ನ ತಿಳಿಸ್ಕೊಡ್ತಾರೆ. ಇನ್ನು ಯುವಕರಿಗೆ, ಅಲ್ಲಿರುವಂಥ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆಯ ಬುದ್ಧಿ ರೀತಿಯನ್ನ ಹೇಳಬೇಕು ಅಂತದ್ದು ಕೂತ್ಕೊಂಡು ಗುರು ಸ್ಥಾನದಲ್ಲಿ ಕೂತ್ಕೊಂಡು ಇವರೇ ಈ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾ ಇದ್ರೆ ಇನ್ನು ವಿದ್ಯಾರ್ಥಿಗಳ ಗತಿ ಏನು ಅಲ್ವಾ? ಈಗ ಅಲ್ಲಿ ಈ ಒಂದು ಪ್ರಶ್ನೆ ಇದೀಗ ಸೋಷಿಯಲ್ ಆಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಬ್ಬ ಗುರು ತನ್ನ ಒಂದು ಅಲ್ಲಿ ಒಳ್ಳೆಯ ನಡವಳಿಕೆಗಳನ್ನು ತೋರಿಸ್ಬೇಕಾಗುತ್ತೆ, ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಾದಂಥ ಸಂಸ್ಕಾರವನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಅಂಥದ್ದು ಕೂತ್ಕೊಂಡು ಹೆಣ್ಣು ಮಕ್ಕಳಿಗೆ ಇವನೇ ಈ ರೀತಿಯಾಗಿ ನಡೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಹೀಗಾಗಿ ಜನರು ಅಲ್ಲಿ ಧರ್ಮದೇಟನ್ನು ಕೊಟ್ಟಿದ್ದಾರೆ. ಗುಂಪೊಂದು ಇವನನ್ನು ಥಳಿಸ್ತಾ ಇರುವಂತಹ ವಿಡಿಯೋ ಇದೀಗ ಸದ್ಯಕ್ಕೆ ವೈರಲ್ ಆಗಿದೆ.